ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ನಿಮಗೆ ಶೇರ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ, ಹಾಗೂ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು. ಇನ್ನು ನನ್ನ ಚಾನಲಲ್ಲಿ ಏನೇನೆಲ್ಲ ಟಿಪ್ಸ್ ಇದೆ ಅಂತ ಅದು ಕೂಡ ಒಂದು ಸಾರಿ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಲೇಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ಒಂದು ಲೈಕನ್ನು ಮಾಡಿ. ಈಗ ಫಸ್ಟ್ ಟಿಪ್ ಏನೋ ನೋಡೋಣ. ನಮ್ಮ ಕೈ ಮೇಲೆ ಆಗಿರ್ಬೋದು, ಬೆನ್ನ ಮೇಲೆ, ಕತ್ ಮೇಲೆ ಈ ರೀತಿ ಬ್ಲ್ಯಾಕ್ ಆಗಿ ಆಗಿರುತ್ತೆ. ತುಂಬ ಟ್ಯಾನ್ ಇರುತ್ತೆ. ಆ ಟ್ಯಾನ್ ಎಲ್ಲ ರಿಮೂವ್ ಆಗಬೇಕು, ಆ ಬ್ಲ್ಯಾಕ್ನೆಸ್ ಎಲ್ಲ ಹೋಗಿ ನಮ್ಗೆ ಮತ್ತೆ ವೈಟಾಗಿ ಆಗಬೇಕು ಅಂದರೆ ಈ ಚಿಕ್ಕ ಟಿಪ್ಪನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ, ಮತ್ತು ನಾನಿಲ್ಲಿ ಕಿವಿ ಫ್ರೂಟ್ದು ಜೆಲ್ಲನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಅಲೋವೆರಾ ಜೆಲ್ಲಾದರೂ ಉಪಯೋಗಿಸ್ಬೋದು. ಮತ್ತು ಸ್ವಲ್ಪ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಪ್ಯಾಕ್ ನಾವು ವಾರಕ್ಕೆ 1-2 ಸಾರಿ ನಾವು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ಆ ಬ್ಲ್ಯಾಕ್ನೆಸ್ ಎಲ್ಲ ಹೋಗಿ ಆ ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಟ್ಟು ನಮ್ಮ ಕೈ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕತ್ತಗಾಗಿರ್ಬೋದು, ಸ್ವಲ್ಪ ಜನಕ್ಕೆ ಕತ್ತಿಗೆ, ಕೈ ಮೇಲೆ ಮತ್ತು ಬೆನ್ನ ಮೇಲೆ ತುಂಬ ಜಾಸ್ತಿ ಕಪ್ಪಗಾಗಿರುತ್ತೆ. ಬಿಸಿಲಲ್ಲಿ ಓಡಾಡಿ ನಮಗೆ ಆ ಟ್ಯಾನ್ ಎಲ್ಲ ರಿಮೂವ್ ಆಗಬೇಕಂದ್ರೆ ಈ ಚಿಕ್ಕ ಟಿಪ್ಪನ್ನು ನೀವು ಬಳಸ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಮ್ಗೆ ಅರಿಶಿಣದಿಂದ ತುಂಬಾ ಉಪಯೋಗ ಆಗುತ್ತೆ. ಇದರಿಂದ ನಾವು ಬಳಸೋದ್ರಿಂದ ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಟ್ಟು ಬ್ಲ್ಯಾಕ್ನೆಸ್ ಎಲ್ಲ ಹೋಗಿ ತುಂಬ ಶೈನಿಯಾಗಿ ವೈಟಾಗಿ ಅನಿಸುತ್ತೆ, ಸ್ಮೂತಾಗಿ ಕೂಡ ಇರುತ್ತೆ. ಈಗ ನನ್ನ ಕೈ ಮೇಲೆ ಅಪ್ಲೈ ಮಾಡಿದ್ದೀನಲ್ಲ, ಒಂದು 5 ಮಿನಿಟ್ಸ್ ನಾನು ಇದಕ್ಕೆ ಡ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ, ನೀವು ಬೇಗ ನೋಡ್ಬೋದು. ಈಗ ಡ್ರೈ ಆಗಿದೆಯಲ್ಲ, ಈಗ ನಾನು ನಾರ್ಮಲ್ ವಾಟರಿಂದ ನಿಮಗೆ ವಾಶ್ ಮಾಡ್ಕೊಂಡ್ಬಂದು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಈಗ ನಾನು ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ನಾವು ಫೇಸ್ ವಾಶ್ ಆಗಿರ್ಬೋದು, ಹ್ಯಾಂಡ್ಗಾಗಿರ್ಬೋದು, ನಾವು ವಾಶ್ ಮಾಡಿದ ನಂತರ ಈ ರೀತಿ ಉಜ್ಜಬಾರ್ದು, ಸುಮ್ಮನೆ ಟ್ಯಾಪ್ ಮಾಡ್ಕೋಬೇಕಷ್ಟೆ. ಆ ರೀತಿ ಉಜ್ಜೋದ್ರಿಂದ ನಮಗೇನಾದರೂ ಪಿಂಪಲ್ಸ್ ಇದ್ದರೆ ಫೇಸ್ ಮೇಲೆ ಅದೆಲ್ಲ ಮತ್ತು ನಮಗಿನ್ನೂ ಫೇಸ್ ಫುಲ್ಲು ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗದಿರ ನಾವು ಸುಮ್ಮನೆ ಟ್ಯಾಪ್ ಮಾಡ್ಕೋಬೇಕಷ್ಟೆ, ಉಜ್ಜಬಾರ್ದು. ಈಗ ನೋಡಿದ್ರಲ್ಲ ನನಗೆ ಇನ್ನೊಂದು ಕೈ ಯಾವ ರೀತಿ ಇದೆ, ಫೇಸ್ ಪ್ಯಾಕ್ ಆದಮೇಲೆ ಯಾವ ರೀತಿ ಇದೆ ಅಂತ. ಈ ಪ್ಯಾಕ್ ಹಾಕಿದ್ಮೇಲೆ ನನ್ನ ಕೈ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ನೀವು ವಾರಕ್ಕೆ 1-2 ಸಾರಿ ನಾವು ಈ ಪ್ಯಾಕನ್ನು ಅಪ್ಲೈ ಮಾಡಿದ್ರೆ ನಮಗೆ ತುಂಬ 100% ರಿಸಲ್ಟ್ ಅನ್ನೋದು ಬರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ಸೆಕೆಂಡ್ ಟಿಪ್ ಏನೋ ನೋಡ್ಕೊಂಡು ಬರೋಣ ಬನ್ನಿ. ನಾವು ಸ್ಯಾನಿಟರಿ ಪ್ಯಾಡ್ಸನ್ನು ಬಳಸ್ತಾ ಇರ್ತೀವಲ್ಲ, ನಾವೆಲ್ಲಾದರೂ ಹೋದಾಗ ಅರ್ಜೆಂಟಾಗಿ ಫಂಕ್ಷನ್ಸ್ಗಾಗಿರ್ಬೋದು, ಎಲ್ಲಾದರೂ ಕಾಲೇಜ್ಗಾಗಿರ್ಬೋದು, ಮಹಿಳೆಯರು ಆಫೀಸ್ಗೆ ಹೋಗ್ತಾ ಇರ್ತಾರೆ, ಅವರಾಗಿರ್ಬೋದು, ನಮಗೆ ಸ್ಯಾನಿಟರಿ ಪ್ಯಾಡ್ಸು ತುಂಬಾ ಮುಖ್ಯ. ನಾವು ಎಲ್ಲಂದರೆ ಅಲ್ಲಿ ಈ ರೀತಿ ಓಪನ್ ಆಗಿ ತಗೊಳಕ್ಕೆ ಆಗೋದಿಲ್ಲಲ್ಲ. ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ನ್ಯೂಸ್ ಪೇಪರನ್ನು ತಗೊಳ್ಳಿ, ಒಂದು ಪ್ಯಾಡನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಕಾಲೇಜ್ ಬ್ಯಾಗ್ ಆಗಿರ್ಬೋದು, ಇಲ್ಲಾಂದರೆ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಈ ರೀತಿ ನಾವು ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಯಾರಿಗೂ ಇದು ಕಾಣಿಸೋದಿಲ್ಲ, ನ್ಯೂಸ್ ಪೇಪರ್ ಥರನೇ ಇರುತ್ತೆ. ಸೊ ನಾವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ಈಗ ನಾವು ಹಿತ್ತಲಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತು ವೆಂಡಿ ಪಾತ್ರೆಗಳಾಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾನು ಈ ರೀತಿ ಪೌಡರನ್ನು ತಗೊಂಡಿದ್ದೀನಿ. ಒಂದು ಕಲ್ಲಿನ ಪೌಡರು, ರೆಡ್ ಕಲರ್ ಕಲ್ಲು ಬರುತ್ತಲ್ಲ, ಆ ಪೌಡರನ್ನು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾನು ಹಾಕ್ತಿದ್ದೀನಿ. ಮತ್ತು ಇದರಲ್ಲಿ ನೀವು ಬೇಕಾದರೆ ನಿಂಬೆ ರಸ ಹಾಕ್ಕೋಬೋದು. ನಾನಿಲ್ಲಿ ನೀರನ್ನು ಹಾಕಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕಿದ್ರೂ ನಿಂಬೆ ರಸ ಹಾಕಿದ್ರೂ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸುಮ್ಮನೆ ಈ ರೀತಿ ರಸವನ್ನು ಸ್ವಲ್ಪ ಹಿಂಡಿ ಒಂದು 3-4 ಡ್ರಾಪ್ಸ್ ಅಷ್ಟೇ ಈ ರೀತಿ
ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಈ ಪೌಡರ್ ನಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು ಈ ರಾಗಿ ಚೊಂಬ ಮೇಲೆ ಈ ರೀತಿ ಉಜ್ಜಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾವು ಫಸ್ಟು ಪೀತಾಂಬರ, ಸೋಪು, ಲಿಕ್ವಿಡ್ಸ್ ಇವೆಲ್ಲ ಹಾಕಿದ್ರೂ ಕೂಡ ಅಷ್ಟೊಂದು ರಿಸಲ್ಟ್ ಅನ್ನೋದು ಬರೋದಿಲ್ಲ. ಈ ಪೌಡರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾವು ಫಸ್ಟ್ ಹಳೆ ಕಾಲದಲ್ಲಿ ನಾವು ಇದನ್ನೇ ಬಳಸ್ತಾ ಇರ್ತೀವಿ. ಆಗ ಪೌಡರ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಪೀತಾಂಬರ ಇವೇನೂ ಇರಲಿಲ್ಲ. ಸುಮ್ಮನೆ ಇದೊಂದು ಪೌಡರ್ ಮಾತ್ರ ಉಪಯೋಗಿಸ್ತಾ ಇದ್ದರು. ಈಗ ನಾವು ಈ ಪೌಡರನ್ನು ಉಪಯೋಗಿಸ್ತೀರ ಲಿಕ್ವಿಡು, ಸೋಪು, ಪೀತಾಂಬರ ಇವೆಲ್ಲ ಯೂಸ್ ಮಾಡ್ತಾಯಿರ್ತೀವಿ. ಆ ರೀತಿ ಯೂಸ್ ಮಾಡಿದ್ರು ಕೂಡ ಅಷ್ಟೊಂದು ರಿಸಲ್ಟ್ ಏನು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನು ಆಗೋದಿಲ್ಲ. ಈ ಪೌಡರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ಈ ಪೌಡರನ್ನು ನಾವು ರಂಗೋಲಿಗೆ ಕೂಡ ಹಾಕ್ತೀವಿ. ಈ ಮಣ್ಣು ತುಂಬ ಚೆನ್ನಾಗಿ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ನಾವು ಯಾವುದೇ ಒಂದು ಪಾತ್ರೆಯನ್ನು ವಾಶ್ ಮಾಡಿದ ನಂತರ ಒಂದು ಬಟ್ಟೆ ತಗೊಂಡು ಈ ರೀತಿ ಕ್ಲೀನಾಗಿ ಒಂದು ಸ್ವಲ್ಪ ಕೂಡ ನೀರಿಲ್ದಿರ ಕ್ಲೀನಾಗಿ ಒರೆಸ್ಬಿಡ್ಬೇಕು. ನಾವು ಒರೆಸ್ಲಿಲ್ಲ ಅಂದರೆ ಅದೊಂಥರ ಮಚ್ಚೆಗಳ ಥರ ಮಾರ್ಕ್ಸ್ ಹಾಗೇ ಇರುತ್ತೆ. ಮತ್ತೆ ನಾವು ವಾಶ್ ಮಾಡ್ತಾನೆ ಇರಬೇಕು. ಆ ರೀತಿ ಆಗುತ್ತೆ, ಡಬಲ್ ಟೈಮ್ ಆಗುತ್ತಲ್ಲ, ಆ ರೀತಿ ಆಗಬಾರ್ದು ಅಂದರೆ ಫಸ್ಟ್ ನಾವು ವಾಶ್ ಮಾಡಿದ ಫಸ್ಟೇ ನಾವು ಈ ರೀತಿ ಕ್ಲೀನಾಗಿ ಡ್ರೈ ಆಗಿ ಇಡಬೇಕು. ಪಾತ್ರೆಗಳನ್ನ ಈ ರೀತಿ ಇಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ, ಕೇವಲ ಈ ಪುಡಿಯಿಂದ ಎಷ್ಟೊಂದು ಉಪಯೋಗ ಆಗಿದೆ ಅಂತ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.